ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಈ ದಿನ ಹೇಗಿರುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ರಾತ್ರಿನೇ ಇಷ್ಟೆಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದಿಟ್ಟು ಸಿಂಕ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಕೊಂಡು, ಕಲ್ಲರ್ಸ್ಕೊಂಡು, ಪಾತ್ರೆ ಎಲ್ಲ ಜೋಡಿಸ್ಕೊಂಡು ನಂತರ ಟೀ ಮಾಡ್ಕೊಂಡು ಕುಡಿತೀನಿ. ಫಸ್ಟು ನಮ್ಮನೆಯವ್ರಿಗೆ ಟೀ ಕೊಟ್ಟು ನನ್ನ ಟೀ ಆರೋ ಅಷ್ಟರಲ್ಲಿ ನನ್ನ ಮಗಳಿಗೆ ನಾನು ಡೈಲಿ 2 ಬಾದಾಮಿನ ತೆಗೆದುಬಿಟ್ಟು ಈ ಥರ ತಿನ್ನಿಸ್ತೀನಿ. ಒಂದು ಕಲ್ಲನ್ನ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಅವಳಿಗೆ ಸಪ್ರೇಟಾಗಿ ತೊಳೆದ್ಬಿಟ್ಟು ಎತ್ತಿಡ್ತೀನಿ. ಈಗ ನಾನು ಕೂಡ ಟೀನ ಕುಡಿದ್ಬಿಟ್ಟು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಇಡ್ಲಿ, ಚಟ್ನಿ, ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಸ್ನಾನ ಮಾಡಿಕೊಂಡು ಟಿಫಿನ್ ಕೂಡ ಮಾಡಿಕೊಂಡೆ. ಇಡ್ಲಿ, ಸಾಂಬಾರು, ಚಟ್ನಿ ರೆಸಿಪಿ ಲಾಂಗ್ ವಿಡಿಯೋದಲ್ಲಿ ಇದೆ, ಹೋಗಿ ಒಂದು ಸಲ ಚೆಕ್ ಮಾಡಿ. ನನ್ನ ಮಗಳಿಗೆ ರಾಗಿ ಸರಿ ಖಾಲಿ ಆಗಿತ್ತು ಅಂತ ಅದನ್ನು ಕೂಡ ಒಣಗಾಕಿದ್ದೆ ರೆಡಿ ಮಾಡಿಕೊಂಡು, ಅದನ್ನು ಕೂಡ ಒಣಗಾದ್ಮೇಲೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಆರೋದಕ್ಕೆ ಇಡ್ತಾಯಿದ್ದೀನಿ. ನಮ್ಮ ಮನೆಯವರು ನನಗೆ ಮೋಮೋಸ್ ತಂದಿದ್ದರು ಸಾಯಂಕಾಲ ಹೊರಗಡೆಯಿಂದ, ಅದನ್ನು ಕೂಡ ಸರ್ವ್ ಮಾಡಿ ಇಬ್ಬರು ತಿಂದು ನಾನು ಮತ್ತು ನಮ್ಮ ಹಸ್ಬೆಂಡ್ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀವಿ. ಕಾಫಿ ಆದ ನಂತರ ಗ್ಯಾಸ್ ಕಟ್ಟೆ ಎಲ್ಲ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಜರಡಿ ಹಿಡಿದಿಟ್ಟಿದ್ದ ಹಿಟ್ಟನ್ನ ತೊಗೊಂಡು ನನ್ನ ಹತ್ರ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ, ನನ್ನ ಮಗಳಿಗೆ ರಾಗಿ ಸರಿನ ಮಾಡ್ತಾಯಿದ್ದೀನಿ ನೈಟ್ ಟೈಮಿಗೆ. ನಮಗೆ ಕೂಡ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಅಂಬಲಿ ಮಾಡಲಿಕ್ಕೆ ಅಂತ. ಅದನ್ನು ಕೂಡ ಸರ್ವ್ ಮಾಡಿಕೊಂಡು ನನ್ನ ಮಗಳಿಗೆ ತಿನ್ನಿಸಿ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಮಧ್ಯಾಹ್ನದ ಇಡ್ಲಿ ಸಾಂಬಾರು ಕೂಡ ಇತ್ತು, ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಅಂಬಲಿ ಮಾಡ್ಕೊಂಡಿದ್ದೆ. ಹಿಟ್ಟು ಇತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಒಂದು ಹತ್ರ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾವು ಊಟ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ನನ್ನ ಮಗಳ ನೈಟ್ ಮಲಗುವಾಗ ಎಷ್ಟು ಬಟ್ಟೆ ಇರುತ್ತೋ ಅಷ್ಟು ಬಟ್ಟೆನೂ ನೀಟಾಗಿ ಒಗೆದು ಹಾಕಿ ಲಾಸ್ಟಿಗೆ ಮಲ್ಕೊತೀನಿ ನಾನು. ಯಾಕಂದರೆ ನೈಟೆಲ್ಲ ಒಣಗ್ಕೊತವೆ ಅಂತ, ಮಳೆಗಾಲ ಆಗಿರೋದ್ರಿಂದ ಬೇಗ ಒಣಗಲ್ಲ. ನನ್ನ ಡೈಲಿ ರೊಟೀನ್ ಇದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲದೆ ಚೇಂಜಸ್ ಕೂಡ ಆಗುತ್ತೆ. ಇದಲ್ಲದೆ ನನ್ನ ಬೇರೆ ಕೆಲಸನೂ ಇರುತ್ತೆ, ಅದಷ್ಟನ್ನು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. 3 ಹೊತ್ತು ಅಡುಗೆ ಮಾಡೋದಿರುತ್ತೆ, ಮಗಳಿಗೆ ಊಟ ಮಾಡಿಸ್ತಿರ್ಬೇಕು, ಅವಳನ್ನ ಒಂದು 3ರಿಂದ 4 ಸಲ ಅವಳೆಲ್ಲ ಬಟ್ಟೆ ಒಗಿತಾ ಇರ್ತೀನಿ, ಆಡಿಸ್ಬೇಕು, ಅವಳಿಗೇನಾದರೂ ಹೊಸದೆಲ್ಲ ಕಲಿಸ್ತಿರ್ಬೇಕು. ಇದೆಲ್ಲ ಆದ ನಂತರ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಇದೇ ಥರ ಇರುತ್ತೆ. ನೈಟ್ ಮಲಗುವಾಗ ಕ್ಲೀನಾಗಿ ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ, ವಿಭೂತಿ ಹಚ್ಚಿ, ಸಿಂಕ್ ಕೂಡ ತೊಳೆದು ಮಲ್ಕೊತೀನಿ. ಇದೆಷ್ಟು ಮಾಡಲಿಲ್ಲ ಅಂದರೆ ನನಗಷ್ಟೇ ಅಲ್ಲ ಯಾವ ಹೆಣ್ಮಕ್ಳಿಗೂ ಸಮಾಧಾನ ಆಗೋಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.